ಈ ಸ್ಟಾಕ್ನ ಚೆಕ್ ಮಾಡಿ ಮ್ಯಾನಿಪುಲೇಷನ್, ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಈ ಮೂರು ಒಟ್ಟಿಗೆ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ನ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದಮೇಲೆ ಅಲ್ಲಿಂದನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ. ಈ ಸ್ಟಾಕು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ಕಂಪೇರ್ ಮಾಡಿದಾಗ 600+% ಮೊಮೆಂಟಮ್ ಕೊಟ್ಟಿದೆ. ಹಾಗೇನೆ ಈ ಸ್ಟಾಕ್ನು ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರೆ 300+% ಮೊಮೆಂಟಮ್ ಕೊಟ್ಟಿದೆ. ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ಕಲ್ಲಿ ಯಾವ ಸ್ಟಾಕಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ. ಹಾಯ್, ಐ ಆಮ್ ಚಲಪತಿ, ಫೌಂಡರ್ ಆಫ್ TSM Innovations, ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ NISM ಸರ್ಟಿಫೈಡ್. ಕಳೆದ 5 ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ನ ಟೀಚ್ ಮಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಜೊತೆಗೆ ದಿನಕ್ಕೆ ಜಸ್ಟ್ 3 ರಿಂದ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ 1 hour ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ. ಕೆಳಗೆ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಸ್ಟರ್ ಸೆಷನ್ ಭೇಟಿಯಾಗೋಣ. ಸಿ ಯು. ಸ್ನೇಹಿತರೆ, ನಾವು ಇಲ್ಲಿ ತನಕ ಕ್ವಿಕ್ ಆರ್ಡರ್ ಮತ್ತು ರೆಗ್ಯುಲರ್ ಆರ್ಡರ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಆರ್ಡರ್ ಬಂದು ಕವರ್ ಆರ್ಡರ್ ಅಂತ ಕರಿತೀವಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ನ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ಇಲ್ಲಿ ನಿಮಗೆ ಆ ಸ್ಟಾಕ್ನ ಬೈ ಮಾಡುವಾಗ ನಿಮಗೆ ಕವರ್ ಆರ್ಡರ್ ಅಂತ ಬರುತ್ತೆ. ಸೊ ಮೊದಲು ಬ್ರಾಕೆಟ್ ಮತ್ತು ಕವರ್ ಅಂತ ಇತ್ತು, ಅದು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಲೆಟ್ಸ್ ಸೇ ಇನ್ಫೋಸಿಸ್ ಸ್ಟಾಕು ನಾನು ಬೈ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕ್ವಿಕ್ ಆರ್ಡರ್ ಅಂತ ಏನು ಅಂದರೆ ಕ್ವಿಕ್ ಅಂದರೆ ಏನು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಡೀಟೇಲ್ಡಾಗಿ ನಾವು ತಿಳ್ಕೊಂಡ್ವಿ. ಮತ್ತು ರೆಗ್ಯುಲರ್ ಆರ್ಡರ್ನೂ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ತಿಳ್ಕೊಂಡ್ವಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು. ಅಲ್ಲಿ MIS ಆರ್ಡರ್ನ ನಾನು ಆಲ್ರೆಡಿ ಲೈವಲ್ಲಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಕೊಟ್ಟೆ. ಆ್ಯಂಡ್ CNC ಆರ್ಡರ್ನೂ ನಾನು ನಿಮಗೆ DB ರಿಯಾಲಿಟಿ 100 ಕ್ವಾಂಟಿಟಿನ ಬೈ ಮಾಡಿ ಡಿಟೇಲ್ಡಾಗಿ ನಾನು ನಿಮಗೆ ತೋರಿಸ್ಕೊಟ್ಟೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕವರ್ ಆರ್ಡರ್ ಅಂತ ಇದೆ ನೋಡಿ. ಕ್ವಿಕ್ ಆರ್ಡರ್, ರೆಗ್ಯುಲರ್, ಕವರ್ ಆರ್ಡರ್. ಸೊ ಈಗ ಕವರ್ ಆರ್ಡರ್ ಏನಂತಂದ್ರೆ ಇದನ್ನ ಇಂಟ್ರಾಡೇಗೆ ಮಾತ್ರ ಯೂಸ್ ಮಾಡ್ತೀವಿ. ಇಂಟ್ರಾಡೇ ಅಂತಂದ್ರೆ 9:15 ಇಂದ ಹಿಡಿದು 3:20 ಒಳಗಡೆ ನಾವು ಆರ್ಡರ್ನ ಎಕ್ಸಿಕ್ಯೂಟ್ ಮತ್ತೆ ಎಕ್ಸಿಟ್ ಅಂದ್ರೆ ಬೈ ಮತ್ತೆ ಸೆಲ್ ಎರಡೂ ಆಗಿರಬೇಕು. ಅದು ಹೇಗೆ ಸರ್ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಕವರ್ ಆರ್ಡರ್ಗೆ ಬನ್ನಿ. ಸೊ ಕವರ್ ಆರ್ಡರ್ ಮೊದಲು ಜೆರೋದಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ 2 ಆರ್ಡರ್ ಇತ್ತು, ತುಂಬಾ ಫೇಮಸ್ ಇದು. ಜೆರೋದಾ ಫಸ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅವಾಗ ಇಂಟ್ರಾಡೇ ಟ್ರೇಡ್ ಮಾಡುವಾಗ 2016 ಅನ್ಕೊಂತೀನಿ. ಸೊ ಯಾವಾಗ ಜೆರೋದಾ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ ಅವ್ರ ಬ್ರೋಕರ್ನ, ಅವಾಗ ಬ್ರಾಕೆಟ್ ಅಂದ್ರೆ BO ಮತ್ತೆ CO, ಓಕೆನಾ. ಸೊ ಈ BO ಮತ್ತೆ CO ಆರ್ಡರ್ಸ್ ತುಂಬಾ ಫೇಮಸ್ ಆಗಿತ್ತು. ಯಾಕಪ್ಪ ಅಂತಂದ್ರೆ BO ಅಂತಂದ್ರೆ ಬ್ರಾಕೆಟ್ ಅಂತ, ಅಂದ್ರೆ ಈ ತರ ಒಂದು ಬ್ರಾಕೆಟ್ ಇರುತ್ತೆ ನೋಡಿ, ಬ್ರಾಕೆಟ್ ಆರ್ಡರ್ ಅಂತ. ಸೊ ಈ ಬ್ರಾಕೆಟ್ ಏನ್ ಹೇಳುತ್ತೆ ಅಂದ್ರೆ ನಾನು ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ, ಸ್ಟಾಪ್ ಲಾಸ್ ಮಾರ್ಕೆಟ್ ನೋಡ್ಕೊಳ್ಳುತ್ತೆ, ಟಾರ್ಗೆಟ್ ಮಾರ್ಕೆಟ್ ನೋಡ್ಕೊಳ್ಳುತ್ತೆ, ಓಕೆನಾ. ಸೊ ಇದನ್ನ ಬ್ರಾಕೆಟ್ ಆರ್ಡರ್ ಅಂತ ಕರೀತಾರೆ. ಅಂದ್ರೆ ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡು ಕವರ್ ಮಾಡಿರುತ್ತೆ, ಅದಕ್ಕೆ BO ಅಂತ ಕರಿತೀವಿ. ಅದಾದ್ಮೇಲೆ ಅದನ್ನ ತೆಗೆದ್ಬಿಟ್ರು, ರೀಸನ್ ಗೊತ್ತಿಲ್ಲ, ಏನೋ ಸಮ್ ಇಶ್ಯೂಸ್ ಆಗಿರ್ಬೋದು, ಶೇರ್ಸ್ ಅಥವಾ ಶೇರ್ಸ್ ಡಂಪ್ ಮಾಡುವಾಗ ಲಿಕ್ವಿಡಿ ಇಶ್ಯೂಸ್ ಆದಾಗ, ಡಿಫ್ರೆಂಟ್ ಸೆಗ್ಮೆಂಟ್ ಅಲ್ಲಿ ಲಿಕ್ವಿಡಿ ಕ್ರಾಶ್ ಆದಾಗ ಅವ್ರಿಗೆ ಇಶ್ಯೂಸ್ ಇರ್ಬೋದು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಅಲ್ಲಿ, ಅದರಿಂದ ಅವರು ಅದನ್ನ ತೆಗೆದ್ಬಿಟ್ಟಿದ್ದಾರೆ. ಸಮ್ಟೈಮ್ಸ್ ಆರ್ಡರ್ ಸ್ಕಿಪ್ ಆಗುತ್ತೆ, ಅವಾಗ ಕಂಪ್ಲೇಂಟ್ಸ್ ಬರುತ್ತೆ. ಸೊ ಅದರಿಂದ ಬ್ರಾಕೆಟ್ ಆರ್ಡರ್ನ ಆಸ್ ಆಫ್ ನೌ ಜೆರೋದಲ್ಲಿ ಇಲ್ಲ, ಅದನ್ನ ತೆಗೆದಿದ್ದಾರೆ, ಓಕೆನಾ. ಕವರ್ ಆರ್ಡರ್ ಮಾತ್ರ ಇದೆ. ಈ ಕವರ್ ಆರ್ಡರ್ ಏನಪ್ಪಾ ಅಂದ್ರೆ ಇದು ಒನ್ ಸೈಡ್ ಕವರ್ ಮಾಡುತ್ತೆ. ಬ್ರಾಕೆಟ್ ಅಂದ್ರೆ 2 ಸೈಡ್ ಕವರ್ ಆಗುತ್ತೆ, ಕವರ್ ಆರ್ಡರ್ ಅಂದ್ರೆ ಬರೀ 1 ಸೈಡ್ ಮಾತ್ರ ಕವರ್ ಆಗುತ್ತೆ. ಸೊ ಅದು ಏನಪ್ಪಾ ಅಂದ್ರೆ ಅದನ್ನ ನಾವು ಟ್ರಿಗರ್ ಪ್ರೈಸ್ ಅಂತ ಕರಿತೀವಿ, ಟ್ರಿಗರ್ ಮತ್ತೆ ಸ್ಟಾಪ್ ಲಾಸ್ ಪ್ರೈಸ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಈ ಲಿಮಿಟ್ ಆರ್ಡರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಟ್ರಿಗರ್ ಅಂತ ಇದೆ ನೋಡಿ ಸ್ನೇಹಿತರೆ. ಸ್ಟಾಪ್ ಲಾಸ್ ಟ್ರಿಗರ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 1 ಕ್ವಾಂಟಿಟಿ ಹತ್ರ ನಾನು ಒಂದು 100 ಕ್ವಾಂಟಿಟಿ ಬೈ ಮಾಡಿದ್ದೀನಿ ಇನ್ಫೋಸಿಸ್, ಓಕೆನಾ. ಸೊ ನಾನು ಇಲ್ಲಿ 100 ಕ್ವಾಂಟಿಟಿ ಬೈ ಮಾಡ್ತಿದ್ದೀನಿ. ಈ 100 ಕ್ವಾಂಟಿಟಿನ ಬೈ ಮಾಡಿದಾಗ ನಾವು ರೆಗ್ಯುಲರ್ ಚೂಸ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ಗೆ ಎಷ್ಟು ಅಮೌಂಟ್ ಬೇಕಾಗತ್ತೆ, 1,81,085 ರೂಪಾಯಿ ಬೇಕಾಗತ್ತೆ. ಅದೇ ನಾನು ಕವರ್ ಆರ್ಡರ್ಗೆ ಹೋಗಿದ್ದೀನಿ ಅಂತಂದ್ರೆ ನನ್ಗೆ ಎಷ್ಟು ಬೇಕಾಗುತ್ತೆ ಮಾರ್ಜಿನ್, ಬರೀ 36,000 ರೂಪಾಯಿ. ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಲ್ವ ಸ್ನೇಹಿತರೆ, 5x ಮಾರ್ಜಿನ್. ಸೊ ಇದು ಇಂಟ್ರಾಡೇ ಟ್ರೇಡ್ ಆಗಿರೋದ್ರಿಂದ ಇಲ್ಲಿ ನೋಡಿ ನಿಮಗೆ ಬೈ ಡಿಫಾಲ್ಟ್ ಇಂಟ್ರಾಡೇ ಅನ್ನೋದು ಎನೇಬಲ್ ಆಗಿದೆ, CNC ಅನ್ನೋದು ತೋರಿಸ್ತಾನೆ ಇಲ್ಲ. ಈಗ ನೀವು ರೆಗ್ಯುಲರ್ ಅಲ್ಲಿ ವಾಪಸ್ ಬಂದು ನೋಡಿದ್ರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಇದೆ, ಇಂಟ್ರಾಡೇ ಇದೆ, CNC ಇದೆ, ಕರೆಕ್ಟಾ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆದ್ರೆ ನಾನು ಕವರ್ ಆರ್ಡರ್ ಹೋಗಿದ್ದೀನಿ ಅಂತಂದ್ರೆ ಬರೀ ಇಂಟ್ರಾಡೇ ಮಾತ್ರ ರಿಫ್ಲೆಕ್ಟ್ ಆಗ್ತದೆ, CNC ಅನ್ನೋದು ಇಲ್ವೇ ಇಲ್ಲ, ತೆಗೆದ್ಬಿಟ್ಟಿದ್ದಾರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಕವರ್ ಆರ್ಡರ್ ಅನ್ನೋದು ನಾವು ಪ್ಲೇಸ್ ಮಾಡೋದು ಬರೀ ಇಂಟ್ರಾಡೇ ಮಾತ್ರ, ಪೊಸಿಷನಲ್ ಅಲ್ಲ. ಸೊ ಈಗ ನಾನು 100 ಕ್ವಾಂಟಿಟಿ ಬೈ ಮಾಡಬೇಕು, ನನಗೆ ಎಷ್ಟು ದುಡ್ಡು ಬೇಕು, 5x ಮಾರ್ಜಿನ್ ಇರುತ್ತೆ,
₹36,000 ಇದ್ರೆ ನನಗೆ ₹30,217 ಇದ್ರೆ ನಾನು 100 ಶೇರು ಇನ್ಫೋಸಿಸ್ ನ ಬೈ ಮಾಡಬಹುದು ವಿತ್ ಮಾರ್ಜಿನ್ ಬೆನಿಫಿಟ್. ಸೊ ಎಷ್ಟು ಪ್ರೈಸ್ ಬೈ ಮಾಡ್ಬೇಕಂತ ನಾನು ಸೆಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ಸ್ಟಾಪ್ ಲಾಸ್ ಟ್ರಿಗರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಪ್ರೈಸ್ ಇನ್ಫೋಸಿಸ್ ₹1,810 ಹಿಡಿದು ₹15 ಹೋಯ್ತು, ₹1,815, ₹1,820. ಸೊ ಈ ತರ ಮೇಲೆ ಹೋಗ್ತಿದೆ ಪ್ರೈಸ್, ಓಕೆನಾ. ಸೊ ಈ ತರ ಅಪ್ ಟ್ರೆಂಡ್ ಹೋಗೋವಾಗ ನಾವು ಎಲ್ಲಿ ನಮ್ಗೆ ಸ್ಯಾಟಿಸ್ಫೈಡ್ ಪ್ರಾಫಿಟ್ ಆಗುತ್ತೋ ಅಲ್ಲಿ ಬುಕ್ ಮಾಡ್ಕೊಂಡು ನಾವು ಹೊರಗಡೆ ಬರ್ಬೋದು. ಅದೇ ಸ್ಟಾಕ್ ಡೌನ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಅಪ್ಪುದಾಗ ರೈಟ್ ಎಕ್ಸಿಟ್ ನಂಗೆ ಸಿಗದೆ ಇದ್ರು ಇಟ್ಸ್ ಓಕೆ, ಸ್ಟಿಲ್ ನಾವು ಏನಾನು ಮ್ಯಾನೇಜ್ ಮಾಡ್ಬೋದು. ಆದ್ರೆ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಗೋಯ್ತು, ಸಮ್ ಗ್ಲೋಬಲ್ ನ್ಯೂಸ್ ಬಂತು, ಇಲ್ಲ ಅಂತಂದ್ರೆ ಸಮ್ ಸ್ಟಾಕ್ ಬಗ್ಗೆ ಬ್ಯಾಡ್ ನ್ಯೂಸ್ ಬಂತು, ಇಲ್ಲ ಸಡನ್ ಆಗಿ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಬಂತು, ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಸ್ಟಾಕ್ಸ್ 3%, 5%, 7% ಅಂತ ಸಡನ್ ಆಗಿ ಬ್ಲಡ್ ಬಾತ್ ಆಗಕ್ಕೆ ಶುರು ಆಗುತ್ತೆ. ಸೊ ನನ್ಗೆ ಆ ತರ ಒಂದು ಲಾಸಸ್ ನೋಡಕ್ ಇಷ್ಟ ಇಲ್ಲ ನನ್ನ ಪೊಸಿಷನ್ ಅಲ್ಲಿ. ಅವಾಗ ನಾನೇನ್ ಮಾಡ್ತೀನಿ, ₹1,810 ಏನ್ ಪ್ರೈಸ್ ಇದೆಯೋ ಅದಕ್ಕಿಂತ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಎಷ್ಟು ರೂಪಾಯಿ ಕೆಳಗಡೆ ಬಂದ್ರೆ ನನ್ನ ಟ್ರೇಡ್ ಅನ್ನೋದು ಎಕ್ಸಿಟ್ ಆಗಬೇಕು. ಲೆಟ್ಸ್ ಸೇ ₹1,810 ನಾನು ₹10 ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ, 10 ಪಾಯಿಂಟ್ಸ್ ನಾನು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ. ಈ 10 ಪಾಯಿಂಟ್ಸ್ ನಾನು ಹೇಗೆ ಸೆಟ್ ಮಾಡೋದು? ಈಗ ನಾನು ಮಾರ್ಕೆಟ್ ಅಲ್ಲಿ ವಾಚ್ ಮಾಡ್ತಾ ಕುತ್ಕೊಳ್ಳಕ್ ಆಗಲ್ಲ ಅಲ್ವಾ. ಒಂದೊಂದು ರೂಪಾಯಿ ವಾಚ್ ಮಾಡ್ಕೊಂಡು ಕುತ್ಕೊಂಡಿದ್ರೆ, ಇಫ್ ಇನ್ ಕೇಸ್ ನಾನು ಏನಾದ್ರು ವರ್ಕಿಂಗ್ ಪ್ರೊಫೆಷನ್ ಇಲ್ಲ ಅಂದ್ರೆ ನಂಗೆ ಬೇರೆ ವರ್ಕ್ಸ್ ಇದ್ರೆ, ನಾನು ಈ ಒಂದೇ ಟ್ರೇಡ್ ನೋಡ್ಕೊಂಡು ಎಷ್ಟು ತಂತ ಇರಲಿ, ಅರ್ಥ ಆಗ್ತಿದ್ಯಾ? ಸೊ ಬೇರೆ ಕೆಲಸಗಳು ಇರತ್ತಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ಟಾಪ್ ಲಾಸ್ ಸೆಟ್ ಮಾಡ್ಬಿಡ್ತೀವಿ ₹1,800. ಸೊ ಇವಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ, ಈ ಪ್ರೈಸ್ ಅಲ್ಲಿ ನಾನು ಬೈ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ಡೌನ್ ಹೋದ್ರೆ ಈ ಪ್ರೈಸ್ ಬಂದಾಗ ಮಾರ್ಕೆಟ್ ಸಾಫ್ಟ್ವೇರ್ ಅಂದ್ರೆ ಬ್ರೋಕರ್ರೇ ಆಟೋಮೆಟಿಕ್ ಆಗಿ ಎಕ್ಸಿಟ್ ಮಾಡ್ಬಿಡ್ತಾನೆ ನಮ್ಮನ್ನ ಮಾರ್ಕೆಟ್ ಇಂದ. ಇಫ್ ಇನ್ ಕೇಸ್ ಅಪ್ ಹೋಯ್ತಂದ್ರೆ ಅದು ನಾವು ವೆಯ್ಟ್ ಮಾಡ್ಬೇಕಾಗತ್ತೆ, ನಾವೇ ನೋಡಿ ಮ್ಯಾನ್ಯುಯಲ್ ಆಗಿ ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಟಾರ್ಗೆಟ್ ಟು ಮ್ಯಾನ್ಯುಯಲ್ ಎಕ್ಸಿಟ್, ಓಕೆನಾ. ಸ್ಟಾಪ್ ಲಾಸ್ ಆಟೋಮೆಟಿಕ್ ಎಕ್ಸಿಟ್, ಓಕೆನಾ. ಸೊ ಬ್ರೋಕರೇ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟಾಪ್ ಲಾಸ್ ಬಂದಾಗ ಎಕ್ಸಿಟ್ ಮಾಡಿ ನಿಮ್ಮನ್ನ ಸೇಫ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ₹1,800 ಲೆಟ್ಸ್ ಸೇ ₹1,750 ಬಿದ್ದೋಯ್ತು ಮಾರ್ಕೆಟ್ ಅಥವಾ ಸ್ಟಾಕ್. ₹1,750 ಬಿದ್ರೆ ನೀವು ಬಚಾವ್ ಆಗಿದ್ರೆ ₹1,800 ಅಲ್ಲಿ ₹50 ಲಾಸ್ ನೀವು ಸೇಫ್ ಸೈಡ್ ಅಲ್ಲಿ ಇರ್ತೀರಾ. ಇಫ್ ಎನಿ ಕೇಸ್ ಎನಿ ಕ್ರಾಶ್ ಬಂದಾಗ, ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದಾಗ, ಆ ದೊಡ್ಡ ಫಾಲ್ಸ್ ಅಲ್ಲಿ ನೀವು ಸ್ಟಕ್ ಆಗ್ದಿರಾ ನಿಮ್ಮನ್ನ ಹೈಯರ್ ಪ್ರೈಸ್ ಅಲ್ಲೇ ಎಕ್ಸಿಟ್ ಆಗಕ್ಕೆ ಯೂಸ್ ಮಾಡುವಂತಹ ಆರ್ಡರ್ ಸ್ಟಾಪ್ ಲಾಸ್ ಟ್ರಿಗರ್ ಆರ್ಡರ್. ಇದನ್ನ ನಾವೇನಂತ ಕರಿತೀವಿ, ಕವರ್ ಆರ್ಡರ್ ಅಂತ ಕರಿತೀವಿ. ಇದು ಇಂಟ್ರಾಡೇ ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಕ್ವಾಂಟಿಟಿನ ಚೂಸ್ ಮಾಡ್ಕೊಳ್ಳಿ, ಯಾವ ಪ್ರೈಸ್ಗೆ ಬೈ ಮಾಡಬೇಕು, ಮಾರ್ಕೆಟ್ ಬೈ ಮಾಡ್ಬೇಕಂದ್ರೆ ಮಾರ್ಕೆಟ್ ನ ಚೂಸ್ ಮಾಡ್ಕೊಳ್ಳಿ. ನೀವು ಯಾವ ಪ್ರೈಸ್ಗೆ ಬೈ ಮಾಡ್ಬೇಕು ಅನ್ಕೊಂಡಿರ್ತೀರೋ ಆ ಪ್ರೈಸ್ ನ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಎಷ್ಟು ರೂಪಾಯಿ ತನಕ ನೀವು ಸ್ಟಾಪ್ ಲಾಸ್ ತಗೊಳಕ್ ರೆಡಿ ಇದ್ದೀರಾ ಆ ಅಮೌಂಟ್ ನ ಇಲ್ಲಿ ಮೆನ್ಷನ್ ಮಾಡಿ. ನನ್ಗೆ ಇಷ್ಟು ರೂಪಾಯಿ ತನಕ, ಲೆಟ್ಸ್ ಸೇ ಇವಾಗ ₹1,810 ಇದೆ, ನನ್ಗೆ ₹1,805 ಬಂದ್ರೆ ಸಾಕು, ಅದ್ರ ಕೆಳಗಡೆ ನಾನು ಲಾಸ್ ತಗೊಳಕ್ ರೆಡಿ ಇಲ್ಲ. ಅವಾಗ ₹1,805 ಇಲ್ಲಿ ಮೋಡಿಫೈ ಮಾಡ್ಕೊಳ್ಳಿ, ಓಕೆನಾ. ಅಲ್ಲಿ ಮೋಡಿಫೈ ಮಾಡಿ ದೆನ್ ಬೈ ಕೊಡಿ, ಓಕೆನಾ. ಸೊ ಬೈ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಆ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅವಾಗ ನೀವು ಟಾರ್ಗೆಟ್ ನ ಮ್ಯಾನ್ಯುಯಲ್ ಆಗಿ ಎಕ್ಸಿಟ್ ಮಾಡಬೇಕು, ಓಕೆನಾ. ಪೊಸಿಷನ್ ರನ್ ಆಗ್ತಾ ಇರುತ್ತೆ, ನಿಮ್ಗೆ ಇಲ್ಲಿ ಪೊಸಿಷನ್ಸ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಪೊಸಿಷನ್ಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ನೀವು ಟಾರ್ಗೆಟ್ ನ ಮ್ಯಾನ್ಯುಯಲ್ ಆಗಿ ಎಕ್ಸಿಟ್ ಮಾಡಬೇಕು, ಸ್ಟಾಪ್ ಲಾಸ್ ಸಾಫ್ಟ್ವೇರ್ ನೋಡ್ಕೊಳ್ಳುತ್ತೆ, ಓಕೆನಾ. ಸೊ ಇದನ್ನ ಕವರ್ ಆರ್ಡರ್ ಅಂತ ಕರಿತೀವಿ.